ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಫುಲ್ಲು ಬರೀ ಆರ್ ಸಿ ಬಿದೇ ಇರುತ್ತೆ. ಫುಲ್ಲು ಎಲ್ಲೆಡೆ ಆರ್ ಸಿ ಬಿ ಅಭಿಮಾನಿಗಳು ಫುಲ್ಲು ಆರ್ ಸಿ ಬಿಗೋಸ್ಕರ ಪೂಜೆ ಮಾಡಿಸೋರೆ, ಎಲ್ಲ ಕಾಯಿ ಹೊಡಿತಿದ್ದಾರೆ. ಆ್ಯಂಡ್ ಇವತ್ತು ನಾನು ಆರ್ ಸಿ ಬಿ ಜರ್ಸಿಗೋಸ್ಕರ ಇವಾಗ ತಾನೇ ಆಚೆ ಕಡೆ ಎಲ್ಲ ಹೋಗಿ ಸೈಕಲಲ್ಲಿ ಎಷ್ಟೆಲ್ಲ ಹುಡ್ಕೊಂಬಂದೆ, ಆದರೆ ಆರ್ ಸಿ ಬಿ ಜರ್ಸಿ ಸಿಕ್ಕಲಿಲ್ಲ. ಆ್ಯಂಡ್ ನಮ್ಮ ಅಪ್ಪನ ಫ್ಯಾಕ್ಟ್ರಿಯಲ್ಲಿ ಅದಕ್ಕೋಸ್ಕರನೇ ಆರ್ ಸಿ ಬಿ ಜರ್ಸಿ ಪ್ರಿಂಟ್ ಮಾಡ್ತಿದ್ದಾರೆ. ಅಲ್ಲೋಗಿ ಇವಾಗ ಹೋಗಿ ಆರ್ ಸಿ ಬಿ ಜರ್ಸಿ ತರಬೇಕು, ಅದನ್ನು ನೋಡೋಣ. ಇವತ್ತಿನ ವ್ಲಾಗಲ್ಲಿ ಇದಿರುತ್ತೆ. ಆಮೇಲೆ ಪ್ಲಸ್ ಆರ್ ಸಿ ಬಿದೆಲ್ಲ ರೀಲ್ಸ್ ಎಲ್ಲ ಈ ವ್ಲಾಗಲ್ಲಿ ಫುಲ್ಲು ಜಾಸ್ತಿ ಇರುತ್ತೆ. ನೋಡೋಣ ಆರ್ ಸಿ ಬಿಗೋಸ್ಕರ ನಾನು ಇನ್ನೂ ಏನೇನು ಮಾಡ್ತೀನಿ, ಯಾವ್ಯಾವ ರೀಲ್ಸ್ ಮಾಡ್ತೀನಿ ನೋಡೋಣ. ಓಕೆ, ಇವತ್ತಿನ ವ್ಲಾಗ್ ಸೂಪರ್ ಆಗಿರುತ್ತೆ. ಎಲ್ಲರೂ ನೋಡ್ರಿ, ಆರ್ ಸಿ ಬಿಗೋಸ್ಕರ ನೋಡಿ. ಆರ್ ಸಿ ಬಿ ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ PBK's ಮೇಲೆ. ಆ್ಯಂಡ್ ಲಾಸ್ಟ್ ಫೈನಲಿಗೂ ಹೋಗಿ ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರ ಹೋಗಿ ಜರ್ಸಿ ತೊಗೊಂಬಂದೆ. ಅವ್ರ ಹತ್ರ ಸ್ಟಾಕ್ ಖಾಲಿ ಆಗೋಯ್ತು. ತಿರ್ಗಿ ಅಲ್ಲೇ ಶಾಪಲ್ಲಿ ಹೋಗಿ 250 ರೂಪೀಸ್ ಕೊಟ್ಟು ನಮ್ಮ ಆರ್ ಸಿ ಬಿಯ ಜರ್ಸಿಯನ್ನು ತೊಗೊಂಬಂದಿದ್ದೀನಿ. ನಮ್ಮ ಮನೆಗೆ ಹೋಗಿ ಮಾಮೂಲಿ ಪೂಜೆ ಮಾಡೋಂಗಿದ್ರೆ ಜರ್ಸಿ ಪೂಜೆ ಮಾಡೋಂಗಿದ್ರೆ ಜರ್ಸಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಮಾಮೂಲಿ 5 o'clock ಸ್ಟಾರ್ಟ್ ನಮ್ಮ ಆರ್ ಸಿ ಬಿಯ. ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಆರ್ ಸಿ ಬಿಗೆ ಪೂಜೆ ಮಾಡಿಸ್ಬಿಟ್ಟು ಬರೋಣ. ಇವತ್ತಿನ ಬ್ಲಾಗ್ ಸೂಪರಾಗಿರುತ್ತೆ, ನೋಡೋಣ. ಈ ಸಲ ಆರ್ ಸಿ ಬಿ ಅವ್ರು ಕಪ್ ಹೊಡಿಯಲ್ವ ನೋಡೋಣ. ಇವಾಗ ಮಧ್ಯದಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬಂದ್ಬಿಡಿ. ಅದು ನನ್ನ ರೀಲ್ಸ್ ಮಾಡಿದಂದು ಸೂಪರಾಗಿತ್ತು. ಅದಂತೂ ರೀಲ್ಸು ನಾನು ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೆ, ಆರ್ ಸಿ ಬಿ ಮೇಲೆ ಒಂದು ರೀಲ್ಸು. ಅದನ್ನು ಮಾಡಿದ್ದೀನಿ, ಇವಾಗ ಹಾಕ್ತಿದ್ದೀನಿ, ನೋಡ್ಕೊಂಬಂದ್ಬಿಡಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಆರ್ ಸಿ ಬಿ ಮತ್ತು PBK's. ಇದ್ರಲ್ಲಿ ನಮ್ಮ ಆರ್ ಸಿ ಬಿನೇ ಗೆಲ್ಲಬೇಕು, ಜೈ ಆರ್ ಸಿ ಬಿ. ಇವತ್ತೊಂದು ಹೊಸ ಚಾಲೆಂಜ್ ತರ್ತಿದ್ದೀನಿ. ನಮ್ಮ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ಸ್ ಹೊಡಿತಾರೆ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ, ಮತ್ತು ಏಸಲ್ವುಡ್ ಅವ್ರು ಎಷ್ಟು ವಿಕೆಟ್ ತಕ್ಕೊಡ್ತಾರೆ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಅವ್ರಿಗೆ ನಾನು ನನ್ನ ಕಡೆಯಿಂದ ಬಂದ್ಬಿಟ್ಟು ಈ ಲೋಗೋ ಆರ್ ಸಿ ಬಿ ಲೋಗೋ ಪೇಂಟ್ ಮಾಡಿರೋದು ಬಂದ್ಬಿಟ್ಟು ಗಿವ್ ಅವೇ ಮಾಡ್ತಾ ಇದ್ದೀನಿ. ಇದನ್ನ ಕಮೆಂಟ್ ಬಂದ್ಬಿಟ್ಟು ನೀವು ಕರೆಕ್ಟಾಗಿ 7:30 ಒಳಗಡೆ ನೀವು ಕಮೆಂಟ್ ಮಾಡಿದಂದ್ರೆ ನಾನು ಅವ್ರಿಗೆ ಬಂದ್ಬಿಟ್ಟು ಯಾರಾದರೂ ಒಬ್ಬರಿಗೆ ಈ ಲೋಗೋನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅದಂತೂ ಈ ಸಲ ಹೊಸ ಚಾಲೆಂಜು, ಸೂಪರ್ ಆಗಿದೆ ಚಾಲೆಂಜ್ ಅಂತೂ. ಎಲ್ಲರೂ ಬೇಗ ಕಮೆಂಟ್ ಬರ್ತಾ ಇರ್ಬೇಕು. ಇವಾಗ ಕಮೆಂಟ್ ಬೇಗ ಹಾಕಿ ಒಂದೇ ಒಂದು ಸ್ಲೋಗನ್ ಹಾಕ್ತೀನಿ, ಎಲ್ಲರೂ ನೋಡ್ಕೊಂಡ್ ಬಂದ್ಬಿಡಿ. ಎಲ್ಲರಿಗೂ ಇಷ್ಟ ಇರೋದೆ, ಸಕ್ಕತ್ತಾಗಿದೆ ಅದಂತೂ. ಈ ಜರ್ಸಿ ಅಂತೂ ನಮ್ಮ ಅಪ್ಪ ಫ್ಯಾಕ್ಟ್ರಿಗೆ ಹೋಗಿದೆ, ಅಲ್ಲಿ ಕೊಡ್ತೀನಿ ಅಂದಿದ್ರು. ಆದರೆ ಅಲ್ಲಿ ಸಿಗ್ಲಿಲ್ಲ ಜರ್ಸಿ. ಅದಕ್ಕೋಸ್ಕರ ನಾನೇ ಹೋಗಿ ತಿರ್ಗಾ ಬೇರೆ ಕಡೆ ಎಲ್ಲ ಫುಲ್ಲು ತುಂಬ ಹುಡ್ಕಾಡ್ಬಿಟ್ಟಿದೆ. ಮಧ್ಯಾಹ್ನ ಆಯಿತು ಹುಡ್ಕಾಡಿ, ಅಲ್ಲಿ ಹುಡ್ಕಾಡ್ಬಿಟ್ಟು ಆಮೇಲೆ ಹೋಗಿ ನಾನು ಈಸ್ಕೊಂಡು ಬಂದು ಆಮೇಲೆ ಆ ಜರ್ಸಿ ಮಧ್ಯಾಹ್ನದಿಂದ ಜರ್ಸಿ ಹಾಕೊಂಡಿದ್ದೀನಿ. ಆರ್ ಸಿ ಬಿ ಆ ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರೋಕ್ಕೆ ಇನ್ನೇನು 6:30 ಕರೆಕ್ಟಾಗಿ ಇನ್ನೊಂದು ಅವರ್ ಐತೆ, ಇನ್ನೂ 1.25 ಅವರ್ ಐತೆ ಅಲ್ಲಿಗೆ. ಅಷ್ಟೊತ್ತಿಗೆ ನಾನು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇಲ್ಲೆಲ್ಲ ರೆಡ್ ಪೇಂಟ್ ಹಾಕಿ ಆರ್ ಸಿ ಬಿ ಅಂತ ಎಲ್ಲ ಬರೆದು ನೆಕ್ಸ್ಟು ತಿರ್ಗಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ, ಅಲ್ಲಿವರೆಗೂ ಬಿ ವೆಯ್ಟಿಂಗ್. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಆಚೆ ಬಂದು ನೋಡ್ರೆ ವೆದರೆಲ್ಲ ಹಿಂಗೈತೆ. ದೇವ್ರ ಹತ್ರ ಒಂದೇ ಕೇಳ್ಕೊಳೋದಪ್ಪ, ಮಳೆ ಬರ್ದಿಲ್ಲದೆ ಇರಲಿ. ಮಳೆ ಬಂದುಬಿಟ್ರೆ ಇವತ್ತು ಮ್ಯಾಚ್ ಪೋಸ್ಟ್ ಬನ್ ಆಗೋಗುತ್ತೆ. ಅದಕ್ಕೋಸ್ಕರ ಮ್ಯಾಚ್ ಪೋಸ್ಟ್ ಬನ್ ಆಗಬಾರ್ದು ಅಂದ್ಬಿಟ್ಟು ಬೇಡ್ಕೊಬೇಕು. ಮ್ಯಾಚ್ ಪೋಸ್ಟ್ ಬನ್ ಆಗಲಿಲ್ಲ ಅಂದರೆ ಚೆನ್ನಾಗಿ ನಡೀತದೆ, ಪೋಸ್ಟ್ ಬನ್ ಆಗೋದ್ರೆ ಚೆನ್ನಾಗಿ ನಡೆಯೋಲ್ಲ. ನೋಡಿ ವೆದರು ಚೆನ್ನಾಗೇ ಇಲ್ಲ, ಫುಲ್ಲು ಮೋಡೆಲ್ಲ ಮುಚ್ಕೊಂಬಿಟ್ಟಿದೆ. ಈ ಕಡೆ ಕ್ಲಿಯರ್ ಆಗೈತೆ ಆ್ಯಂಡ್ ಈ ಕಡೆ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಇವಾಗಂತೂ ಒಂದು ಪೇಪರ್ ವೈಟ್ ಶೀಟ್ ತೊಗೊಂಡು ಒಂದು ಬುಕ್ ತೊಗೊಂಡಿದ್ದೀನಿ. ಇದರಲ್ಲಿ ನಮ್ಮ ಅಕ್ಕಂಗೆ ಗೊತ್ತಿಲ್ಲ ಇನ್ನು ಆರ್ ಸಿ ಬಿ ಮತ್ತು PBK's ಅಂತ ಬರೀತೀನಿ. ಇದು ಸ್ಕ್ರಿಪ್ಟೆಡ್ ಅಲ್ಲ, ನಾರ್ಮಲ್ ಹಂಗೆ ಕಾಮನ್ ಆಗಿ. ಇವಾಗ ಹೋಗಿ ಒಂದರಲ್ಲಿ ಆರ್ ಸಿ ಬಿ, ಒಂದರಲ್ಲಿ PBK's ಅಂತ ಬರೆದ್ಬಿಟ್ಟು ಈ ಥರ 4 ಮಾಡ್ತೀನಿ. 2 PBK's, 2 ಆರ್ ಸಿ ಬಿ ಅಂತ ನಿಮ್ಮ ಮುಂದೆನೇ ಬರೀತೀನಿ. ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಚಿಟ್ಟು ಅವಕ್ಕನ್ನು ತೆಗಿಯೋಕೆ ಹೇಳ್ತೀನಿ. ಯಾವ ಮ್ಯಾಚ್ ಗೆಲ್ಬೋದು ಅಂತ ಒಂದು ಕುತೂಹಲ ಇರುತ್ತೆ. ಅದೊಂದು ಸುಮ್ಮನೆ ನಾನು ಮಾಡ್ತಾಯಿರೋದು ಫನ್ನಿಯಾಗೆ, ಇದೇನು ಇದಾಗಿ ಮಾಡ್ತಿಲ್ಲ ನಾನು. ನಮ್ಮ ಅಕ್ಕನ ಹತ್ರ ತಗ್ಸಾಯ್ತು, ಅದರಲ್ಲಿ ಪಕ್ಕ ಬಂದಿದೆ ನಮ್ಮ ಆರ್ ಸಿ ಬಿ. ಇವಾಗ ನಮ್ಮ ಅಮ್ಮನ ಹತ್ರ ಕೇಳೋಣ. ಯಾವ್ದಾದ್ರು ಒಂದು ಚೀಟ್ ತೆಗಿ. 2 PBK's ಅಂತ ಬರ್ದಿದ್ದೀನಿ, 2 ಆರ್ ಸಿ ಬಿ ಅಂತ ಬರ್ದಿದ್ದೀನಿ. ನೋಡೋಣ ಯಾವ್ದು ಬರುತ್ತೆ ಅಂತ.
ಪಕ್ಕ ನಮ್ಮ ಆರ್ ಸಿ ಬಿನೇ ನೋಡಿ. ಈ ಸಲಿನೂ ನಮ್ಮ ಆರ್ ಸಿ ಬಿನೇ ಬಂತು. 2 ಸಲ ನಮ್ಮ ಆರ್ ಸಿ ಬಿ ಬಂತು ಅಂದರೆ ನೋ ಡೌಟ್ ಇಟ್ ಆಲ್ ನಮ್ಮ ಆರ್ ಸಿ ಬಿನೇ ಗೆಲ್ಲೋದು. ನೋಡಿದ್ರ ನಮ್ಮ ಅಕ್ಕನ ಕೈಯಲ್ಲಿ ಎತ್ತಿಸ್ದೆ ಆರ್ ಸಿ ಬಿನೇ ಬಂತು ಅಂತ, ನಮ್ಮ ಅಮ್ಮನ ಕೈಯಲ್ಲಿ ಎತ್ತಿಸ್ದೆ ಆರ್ ಸಿ ಬಿನೇ ಬಂತು. ಆ್ಯಂಡ್ ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಇವಾಗಂತೂ ವಿಕೆಟ್ ಮೇಲೆ ವಿಕೆಟ್ ಹೋಯ್ತಾನೆ ಐತೆ. ಇವಾಗ ಅವ್ರ ಕಡೆನೂ ಗೇಮ್ ಇರುತ್ತೆ, ಸ್ವಲ್ಪ ನಮ್ಮ ಕಡೆನೂ ಇರುತ್ತೆ. ಹಾಗಂತೂ ಬಾಲರ್ಸ್ ಅಂತೂ ಸೂಪರಾಗಿ ವಿಕೆಟ್ ತೆಗಿತಿದ್ದಾರೆ. ಇವಾಗ 6 ಪಕ್ಕ